ನನಗೆ ಮೂಗ್ಬಟ್ಟು ಚುಚ್ಕೊಳ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ನನ್ನ ಅಮ್ಮಗೂ ಕೂಡ ಮೂಗತಿ ಚುಚ್ಬೇಕು ಅಂತ. ಸೊ ನವರಾತ್ರಿ ಇತ್ತಲ್ಲ, ಸೊ ಈ ಒಂದು ಬೆಸ್ಟ್ ಟೈಮ್ ಮೂಗ್ಬಟ್ಟಿಗೆ ಚುಚ್ಕೋಬೇಕು ಅಂತ, PS ಮಾಡಿಸ್ಬೇಕು ಅಂದ್ರೆ ಅದೊಂದು ಸಂಕಲ್ಪ ಮದುವೆ ಇಲ್ಲ ನಾನು ಗಮನಿತ ಮದುವೆ ಆಗ್ಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನಾನು ಆಗ್ತೀನಿ ವೆರಿ ಸೂನ್. ನ್ಯೂಸ್ ಹುಡುಕ್ತಾ ಇದ್ದಾರೆ. 100% ಅರೇಂಜ್. ಮೇಡಮ್, ರಾಜಕೀಯಕ್ಕೆ ಏನಾದ್ರು ಬರ್ತಿದ್ದೀರಾ? ಯಾಕೋ ಹಿಂದೆ ಕೊಡ್ತಿದ್ದೀರಾ ಅಂತ ಅನ್ಸುತ್ತೆ. ಈ ಮೂಲಕ ಬರ್ತಡೆ ನನಗೆ ಅದು ನೋವೇ. ರಾಜಕೀಯಕ್ಕೆ ನಾನು ಬರೋ ಯೋಚನೆನೂ ಇಲ್ಲ, ಅದು ನನ್ನ ಆಯ್ಕೆನೂ ಆಗಲ್ಲ. ರಜನಿ ಸರ್ ಕಾಲ್ ಮಾಡಿದ್ರು ವಿಶ್ ಮಾಡೋದಕ್ಕೆ. ಖುಷಿ ಆಯ್ತು, ತುಂಬಾ ತುಂಬಾ ಖುಷಿ ಆಯ್ತು. ಅದೊಂಥರ ಹೇಳಿದ್ರು ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು, ಒಳ್ಳೇದಾಗ್ಲಿ, ಅಂಡ್ ಎಲ್ಲ ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ. ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಂಗೆ ವೇದಿಕೆನೇ ಸಿಗ್ಲಿಲ್ಲ. ಆಕ್ಚುಲಿ ತುಂಬಾ ವೇದಿಕೆಯಲ್ಲಿ ನನಗೆ ಪ್ರಶ್ನೆಗಳು ಕೇಳಿದಾಗ ನಾನು ತುಂಬಾ ಸೈಲೆಂಟ್ ಆಗಿರ್ಬೇಕು, ಸೈಲೆಂಟ್ ಆಗಿ ಇರುವಂತ ಒಂದು ಪರಿಸ್ಥಿತಿ ಬಂದಿತ್ತು ನನಗೆ. ಸೊ ಸಿನಿಮಾ ಟ್ರೇಲರ್ ರಿಲೀಸ್ ಆದಾಗ ಪ್ರತಿಯೊಬ್ರು ಕೂಡ ಪ್ರಶ್ನೆ ಕೇಳಿದ್ರು ನನ್ನ, ಯಾಕೆ ವೈ ಒಂದೇ ಶಾರ್ಟ್ ಅಂತ, ಒಂದ್ ಶಾರ್ಟ್ ಅಲ್ಲಿ ಬಂದು ಹೋಗ್ತಾರೆ ಅಂತ. ಸೊ ಸಿನಿಮಾ ರಿಲೀಸ್ ಆದ್ಮೇಲೆ ಆ ಒಂದು ಕನ್ಫ್ಯೂಷನ್ ಆಗಿರ್ಬೋದು, ಅದಾದ್ಮೇಲೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸೊ ನನಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ. ಪ್ರತಿಯೊಂದು ರಾಜ್ಯದಲ್ಲೂ ನನಗೆ ತುಂಬಾ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ಆ ಒಂದು ಪಾತ್ರಕ್ಕೆ. ಸೊ ಆಲ್ ಥ್ಯಾಂಕ್ಸ್ ಟು ಮಿಸ್ಟರ್ ಲೋಕೇಶ್ ಕನಕರಾಜ್ ಅವ್ರಿಗೆ. ಅಂಡ್ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಲ್ಯಾಂಡ್ ಲಾರ್ಡ್ ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ ಕಾರಣ ಇಬ್ರು, ಒಂದು ದರ್ಶನ್ ಸರ್ ಹಾಗೆ ಲೋಕೇಶ್ ಕನಕರಾಜ್ ಅವರು. ಸಿನಿಮಾ ನರೇಶನ್ ತಗೊಂಡಾದ್ಮೇಲೆ ನಾನು ದರ್ಶನ್ ಸರ್ ಹೇಳ್ತಿರ್ತಾರೆ, ಒಂದು ಕತೆ ಬಂದಿದೆ, ಸ್ವಲ್ಪ ಕಾಟೇರ ನಿಮ್ಮ ಗೆಟಪ್ ಏನಿದೆಲ್ಲ ಆ ತರ ಒಂದು ಪಾತ್ರ ನನ್ಗೆ ಸಿಕ್ಕಿದೆ ಅಂದಾಗ ಈ ಸೆಟ್ ದಯವಿಟ್ಟು ತಗೋ, ಇಟ್ಸ್ ಎ ವೆರಿ ಚಾಲೆಂಜಿಂಗ್ ರೋಲ್, ಯು ಹ್ಯಾವ್ ಟು ಡೂ ಇಟ್ ಅಂತ. ಹಾಗೇನೆ ನಾನು ಲೋಕೇಶ್ ಅವ್ರ ಜೊತೆಗೆ ಹಿಂಗೆ ಒಂದು ಕಾಮನ್ ಇಂಟ್ರಾಕ್ಷನ್ ಆಗ್ತಿರ್ಬೇಕಾದ್ರೆ ಈ ನರೇಶನ್ ಬಗ್ಗೆ ನಾನು ಮಾತಾಡಿದ ಈ ತರ ಒಂದು ಪಾತ್ರ ಬಂದಿದೆ ಅಂತ. ಸೊ ಹಿ ಜಸ್ಟ್ ಆಸ್ಕ್ಡ್ ಮಿ ಲೈಕ್ ವಾಟ್ಸ್ ಹ್ಯಾಪನಿಂಗ್, ಯಾವ ಸಿನಿಮಾ ಮಾಡ್ತಿದ್ದೀರಾ ಅಂದಾಗ ಐ ಜಸ್ಟ್ ಶೇರ್ಡ್ ದಿಸ್, ಈ ತರ ಸಿನಿಮಾ ಬಂದಿದೆ, ಈ ತರ ಕ್ಯಾರೆಕ್ಟರ್. ಹಿ ಸೆಡ್ ಇಫ್ ಯು ವಾಂಟ್ ಟು ಬಿ ವರ್ಸಟೈಲ್, ಆ ವರ್ಸಟಾಲಿಟಿ ತೋರಿಸ್ಬೇಕು ಅಂದಾಗ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್ ಫಿಲ್ಮ್ ಅಂತ ಹೇಳಿದ್ರು. ಸೊ ಅವ್ರಿಬ್ರಿಗೂ ನಾನು ಸಜೆಸ್ಟ್ ಮಾಡಿ ಇನ್ಸಿಸ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.